ಇವತ್ತು ಎರಡನೇ ದಿನದ ಪಾದಯಾತ್ರೆಗೆ ಬಿಡದಿಯಲ್ಲೇ ತಂಗಿ ನಾವು ಇವತ್ತು ಇಲ್ಲಿಂದ ವಿಧಾನಸೌಧದತ್ತ ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ನಾವು ನಿನ್ನೆನೇ ಹೇಳಿದ್ದೀವಿ, ನಿನ್ನೆ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯದ ಮೇಕೆದಾಟು ಇರ್ಬೋದು, ಮಾದಾಯಿ ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಗಡಿ ಭಾಗದ MES ಗುಂಡಗಳಿರ್ಬೋದು, ಕನ್ನಡ ಶಾಲೆಗಳ ಪರವಾಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ದಾಳಿಗಳಿರ್ಬೋದು, ಅಥವಾ ಉದ್ಯೋಗದ ವಿಷಯದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಚರ್ಚೆ ನಡೀಬೇಕಿತ್ತು. ಆದರೆ ಬರೇ ಹನಿ ಟ್ರಾಪ್ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ರಾಜಕಾರಣಿಗಳು ಮಾಡಿರುವಂಥ ತಪ್ಪುಗಳಿಗೆ ಇಡೀ ಕಲಾಪವನ್ನೇ ಅವರು ನುಂಗಿ ಅದ್ರ ವಿರುದ್ಧ ಹೋರಾಟಗಳನ್ನು ಮಾಡಿ ಎಲ್ಲಿ ಹೋಯ್ತು ನಮ್ಮ ರಾಜಕಾರಣಿಗಳ ಸಿದ್ಧಾಂತ? ಈ ನಾಡಿನ ಜಲದ, ನೆಲದ ಅಥವಾ ಕನ್ನಡಿಗರ ಉದ್ಯೋಗದ, ನೀರಾವರಿ ಸಮಸ್ಯೆ ಬಗ್ಗೆ ಇರುವಂಥ ಕಾಳಜಿ ಎಲ್ಲೋಯ್ತು? ಚುನಾವಣೆ ಬಂದಾವಾಗ, ಮೇಕೆದಾಟು ಯೋಜನೆ ಬಂದಾವಾಗ, ಕಳಸಾ ಬಂಡೂರಿ ಯೋಜನೆ ಬಂದಾವಾಗ ಆ ರಾಜ್ಯಕ್ಕೆ ಹೋಗಿ ಆ ರಾಜ್ಯದ ಪರ ಭಾಷಣ ಮಾಡುವಂಥದ್ದು, ಈ ರಾಜ್ಯಕ್ಕೆ ಬಂದಾಗ ಈ ರಾಜ್ಯದ ಪರವಾಗಿ ಭಾಷಣ ಮಾಡುವಂಥದ್ದು, ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು, ಕನ್ನಡಿಗರ ಹಿತದೃಷ್ಟಿಯನ್ನ ಕಾಯೋರು ಯಾರು? ಈ ರಾಜಕಾರಣಿಗಳನ್ನ ನಂಬೋಕ್ಕಾಗತ್ತಾ? ಯಾಕೆ ಅದನ್ನ ಘೋಷಣೆ ಮಾಡ್ತೀರಾ? ಘೋಷಣೆ ಮಾಡಿ ಯಾಕೆ ಬಜೆಟಲ್ಲಿ ಹಣವನ್ನು ಇಡಲ್ಲ? ಕನ್ನಡಿಗರಿಗೆ ಯಾಕೆ ಮೋಸ ಮಾಡ್ತೀರಾ? ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ, ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಿ. ಸ್ಟಾಲಿನ್ ನಿಮ್ಮ ಜೊತೆಯಲ್ಲಿ ಅಲಯನ್ಸ್ ಇದ್ದಾರೆ, ಸ್ಟಾಲಿನ್ ಅವರ ಮನವನ್ನ ಒಲಿಸಿ ಆ ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂಥ ಒತ್ತಾಯವನ್ನ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಮಾನ್ಯ ಹಿರಿಯರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯದ ಎಲ್ಲ ಸಂಸದರು ಪ್ರಧಾನಿಯವರ ಜೊತೆ ಚರ್ಚೆ ಮಾಡಿ ಈ ಯೋಜನೆಯನ್ನ ಜಾರಿಗೆ ತರೋದ್ರ ಮುಖಾಂತರ ಬೆಂಗಳೂರು ನಗರ ಮತ್ತೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಸಹ ಮುಂದಿನ ಅವ್ರೇನು ಪ್ರತಿಭಟನೆ ಕೆಲವು ಹೋರಾಟಗಳನ್ನ ಎತ್ಕೊಂಡಿದ್ದಾರೆ, ಅದರ ಪ್ರಯುಕ್ತ ನಾವು ಸಹ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಜಾತನು ಕನ್ನಡದ ಪರವಾಗಿರುತ್ತೆ, ಕನ್ನಡಿಗರ ಪರವಾಗಿರುತ್ತೆ. ಆದ್ರಿಂದ ಈ ಹೋರಾಟವನ್ನ ಇವಾಗ ಪ್ರಾರಂಭ ಮಾಡ್ತೀವಿ. ಪೊಲೀಸರು ಎಲ್ಲಿ ತನಕ ಬಿಡ್ತಾರ ಅಂತ ಗೊತ್ತಿಲ್ಲ, ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಆದ್ರೂ ಸಹ ನಮ್ಮ ಹೋರಾಟವನ್ನ ಮುಂದುವರಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನ ಸೆಳೀತಾ ಇದ್ದೀವಿ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ನಿಯೋಗವನ್ನ ಕೊಂಡೋಗಿ ಮನವಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಬೆಂಗಳೂರಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲ ಇಲ್ಲಿದ್ರು, ರಾಮನಗರದಲ್ಲಿ ಇದ್ರು ಸಹ ನಮ್ಮ ಮನೆಗೂ ತಗೊಂಡೋಗಿ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅನೇಕ ಜನ ಹುಡುಗರಿಗೆ ಮನೆಗೆ ನೋಟಿಸ್ ಕೊಟ್ಟು ಕನ್ನಡ ಹೋರಾಟಗಾರರಿಗೆ ರೌಡಿಗಳ ರೀತಿಯಲ್ಲಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾನ್ಯ ಗೃಹ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳು ಕನ್ನಡ ಹೋರಾಟಗಾರರು ಬೀದಿಗೆ ಬರಬಾರ್ದು ಅನ್ನುವಂತ ನಿಲುವನ್ನ ಹೊಂದಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ವಾಟಾಳ್ ನಾಗರಾಜ್ ಅವರಿಗೆ ಅಂತ ಹಿರಿಯ ಹೋರಾಟಗಾರರನ್ನ ಹಿಡಿಯುವಂತದ್ದು, ಅವ್ರ ಮನೆಗೆ ಹೋಗುವಂತದ್ದು, ಅವ್ರಿಗೆ ನೋಟಿಸ್ ಕೊಡುವಂತದ್ದು ಇದು ಖಂಡನೀಯ. ವಿಧಾನಸಭೆಯಲ್ಲಿ ಅವರು ಅನೇಕ ಸಂದರ್ಭದಲ್ಲಿ ನಾಡಿನ ಪರವಾಗಿ ಹೋರಾಟವನ್ನ ಮಾಡಿದ್ದಾರೆ, ಕನ್ನಡಿಗರ ಪರವಾಗಿ ಹೋರಾಟ ಮಾಡಿದ್ದಾರೆ. ಅವರು ಕರೆದಿರುವಂತ ಬಂದು ಕನ್ನಡಿಗರ ಪರವಾದಂತ ಬಂದು, ಕನ್ನಡಿಗರಿಗಾಗಿ ಕರೆದಿರುವಂತ ಬಂದು ಸರ್ಕಾರ ಬೆಂಬಲ ಕೊಡಬೇಕಿತ್ತು. ಆದ್ರೆ ಹೋರಾಟಗಾರರಿಗೆ ನೋಟಿಸ್ ಕೊಡುವಂತದ್ದು, ಬಂಧಿಸುವುದನ್ನ ನಾನು ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತೀನಿ. ಕೆಲಸ ಮಾಡ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ MES ಗುಂಡಗಳನ್ನ ಇಲ್ಲಿ ತನಕ ಎಲ್ಲಿ ನೆಟ್ ಬೋಲ್ಟ್ ಅನ್ನ ಟೈಟ್ ಮಾಡಿದ್ದಾರೆ DK ಶಿವಕುಮಾರ್ ಅವರು, ಅಲ್ಲಿ ಅವರ ಸಚಿವರೇ ಹೋಗಿ ಮರಾಠಿಯಲ್ಲಿ ಭಾಷಣವನ್ನ ಮಾಡ್ತಾರೆ. ಇನ್ನೊಂದ್ ಕಡೆ DMK ಜೊತೆ ಚೆನ್ನಾಗಿರ್ತಾರೆ, ಅವ್ರು ನೆಟ್ ಬೋಲ್ಟ್ ಟೈಟ್ ಮಾಡ್ಲಿ ಫಸ್ಟ್. ಕನ್ನಡ ಹೋರಾಟಗಾರನ ಯಾಕೆ ನೋಟಿಸ್ ಕೊಡೋದು ಬಂದ್ ಮಾಡೋದು ಮಾಡ್ತೀರಾ? MES ಗುಂಡಗಳ ಮೇಲೆ ಗುಂಡ ಕಾಯ್ದೆ ಹಾಕಿ ಬಂದ್ಸಿ ಎಲ್ಲಿ ಗಲಾಟೆ ಆಗ್ತವೆ? ಅವರೇ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಾಕಿದ್ರು, ಕಲ್ಲು ಹೊಡೆದ್ರು, ಅವ್ರ ಮೇಲೆ ಕೇಸ್ ಆಗಲ್ಲ. ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಇದೇ ರಾಜಕಾರಣಿಗಳು ಮಾಡ್ತಾರೆ. ಕನ್ನಡ ಹೋರಾಟಗಾರರು ಬೀದಿಗಿಳಿದ್ರೆ ಕನ್ನಡದ ಪರವಾಗಿ ಎಲ್ಲರೂ ಕಲ್ಲು ಎಸ್ತವ್ರ? ಕನ್ನಡ ಹೋರಾಟಗಾರರು ಬೆಂಕಿ ಹಾಕಿದಾರ? ಸ್ವಾಭಿಮಾನದಿಂದ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ಯಾರು ಪೇಮೆಂಟ್ ಗಿರಾಕಿಗಳು ಯಾರು ಇಲ್ಲ. ಇಲ್ಲಿ ಅವ್ರ ಹಣದಲ್ಲಿ ಬಂದಿದ್ದಾರೆ, ಸಾವಿರಾರು ಜನ ಹುಡುಗರು ಬಂದಿದ್ದಾರೆ. ಅಂದ್ರೆ ಕನ್ನಡದ ಬಗ್ಗೆ ಕಣದಲ್ಲಿ ಕನ್ನಡದ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಕನ್ನಡಕ್ಕಾಗಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧವಾಗಿದ್ದೀವಿ. ಕನ್ನಡಿಗರ ವಿರುದ್ಧ ಇದೇ ರೀತಿ ಏನಾದ್ರೂ ಗೂಂಡಾಗಿರಿ ಸರ್ಕಾರ ತಾಳಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಕೂಡಲೇ ಏನ್ ಯೋಜನೆಗಳನ್ನ ನೀವೇ ಘೋಷಣೆ ಮಾಡಿರೋದು ನಾವು ನಿಮ್ಮ ಹತ್ರ ಕೇಳಿಲ್ಲ, ನೀರ್ ಕೊಡಿ ಅಂತ ಕೇಳಿದೀವಿ. ಮೇಕೆದಾಟಿಗೆ ಯಾರು ನೀವು ಹೋಗಿ ಪಾದಯಾತ್ರೆ ಮಾಡಿ ಜಾತ್ರೆ ಮಾಡಿರೋದ್ರ ನೀವೇ ತಾನೆ? ಆ ಯೋಜನೆ ಜಾರಿಗೆ ತನ್ನಿ. ಏನ್ ಪ್ರಯತ್ನ ಪಡ್ತಾ ಇದ್ದೀರಾ? ಯಾವ ನಿಯೋಗ ಕರ್ಕೊಂಡು ಹೋಗಿದ್ದೀರಾ? ಎಷ್ಟು ಫಂಡ್ ಇಟ್ಟಿದ್ದೀರಾ? ಇದನ್ನ ಕೇಳ್ತಾ ಇದೀವಿ ನಾವು ಹೊಸ ಒತ್ತಾಯ ಮಾಡ್ತಾ ಇಲ್ಲ. ನೀವು ಏನ್ ಘೋಷಣೆ ಮಾಡಿದಿರೋ ಅದನ್ನ ಮಾಡಿ ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದೀವಿ. ಇವತ್ತು ಎರಡನೇ ದಿನದ ಪಾದಯಾತ್ರೆಗೆ ಬಿಡದಿಯಲ್ಲೇ ತಂಗಿ ನಾವು ಇವತ್ತು ಇಲ್ಲಿಂದ ವಿಧಾನಸೌಧದತ್ತ ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ನಾವು ನಿನ್ನೆನೇ ಹೇಳಿದ್ದೀವಿ, ನಿನ್ನೆ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯದ ಮೇಕೆದಾಟು ಇರ್ಬೋದು, ಮಾದಾಯಿ ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಗಡಿ ಭಾಗದ MES ಗುಂಡಗಳಿರ್ಬೋದು, ಕನ್ನಡ ಶಾಲೆಗಳ ಪರವಾಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ದಾಳಿಗಳಿರ್ಬೋದು, ಅಥವಾ ಉದ್ಯೋಗದ ವಿಷಯದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಚರ್ಚೆ ನಡೀಬೇಕಿತ್ತು. ಆದರೆ ಬರೇ ಹನಿ ಟ್ರಾಪ್ ಬಗ್ಗೆ
ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ರಾಜಕಾರಣಿಗಳು ಮಾಡಿರುವಂಥ ತಪ್ಪುಗಳಿಗೆ ಇಡೀ ಕಲಾಪವನ್ನೇ ಅವರು ನುಂಗಿ ಅದ್ರ ವಿರುದ್ಧ ಹೋರಾಟಗಳನ್ನು ಮಾಡಿ ಎಲ್ಲಿ ಹೋಯ್ತು ನಮ್ಮ ರಾಜಕಾರಣಿಗಳ ಸಿದ್ಧಾಂತ? ಈ ನಾಡಿನ ಜಲದ, ನೆಲದ ಅಥವಾ ಕನ್ನಡಿಗರ ಉದ್ಯೋಗದ, ನೀರಾವರಿ ಸಮಸ್ಯೆ ಬಗ್ಗೆ ಇರುವಂಥ ಕಾಳಜಿ ಎಲ್ಲೋಯ್ತು? ಚುನಾವಣೆ ಬಂದಾವಾಗ, ಮೇಕೆದಾಟು ಯೋಜನೆ ಬಂದಾವಾಗ, ಕಳಸ ಬಂಡೂರಿ ಯೋಜನೆ ಬಂದಾವಾಗ ಆ ರಾಜ್ಯಕ್ಕೆ ಹೋಗಿ ಆ ರಾಜ್ಯದ ಪರ ಭಾಷಣ ಮಾಡುವಂಥದ್ದು, ಈ ರಾಜ್ಯಕ್ಕೆ ಬಂದಾಗ ಈ ರಾಜ್ಯದ ಪರವಾಗಿ ಭಾಷಣ ಮಾಡುವಂಥದ್ದು, ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು, ಕನ್ನಡಿಗರ ಹಿತದೃಷ್ಟಿಯನ್ನ ಕಾಯುವರು ಯಾರು? ಈ ರಾಜಕಾರಣಿಗಳನ್ನ ನಂಬೋಕ್ಕಾಗತ್ತಾ? ಯಾಕೆ ಅದನ್ನ ಘೋಷಣೆ ಮಾಡ್ತೀರಾ? ಘೋಷಣೆ ಮಾಡಿ ಯಾಕೆ ಬಜೆಟ್ ಅಲ್ಲಿ ಹಣವನ್ನ ಇಡಲ್ಲ? ಕನ್ನಡಿಗರಿಗೆ ಯಾಕೆ ಮೋಸ ಮಾಡ್ತೀರಾ? ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ, ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಿ. ಸ್ಟಾಲಿನ್ ನಿಮ್ ಜೊತೆಯಲ್ಲಿ ಅಲಯನ್ಸ್ ಇದ್ದಾರೆ, ಸ್ಟಾಲಿನ್ ಅವರ ಮನವನ್ನ ಒಲಿಸಿ ಆ ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂತ ಒತ್ತಾಯವನ್ನ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಮಾನ್ಯ ಹಿರಿಯರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯದ ಎಲ್ಲ ಸಂಸದರು ಪ್ರಧಾನಿಯವರ ಜೊತೆ ಚರ್ಚೆ ಮಾಡಿ ಈ ಯೋಜನೆಯನ್ನ ಜಾರಿಗೆ ತರೋದ್ರ ಮುಖಾಂತರ ಬೆಂಗಳೂರು ನಗರ ಮತ್ತೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಸಹ ಮುಂದಿನ ಅವ್ರೇನ್ ಪ್ರತಿಭಟನೆ ಕೆಲವು ಹೋರಾಟಗಳನ್ನ ಎತ್ಕೊಂಡಿದ್ದಾರೆ, ಅದರ ಪ್ರಯುಕ್ತ ನಾವು ಸಹ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಜಾತನು ಕನ್ನಡದ ಪರವಾಗಿರುತ್ತೆ, ಕನ್ನಡಿಗರ ಪರವಾಗಿರುತ್ತೆ. ಆದ್ರಿಂದ ಈ ಹೋರಾಟವನ್ನ ಇವಾಗ ಪ್ರಾರಂಭ ಮಾಡ್ತೀವಿ. ಪೊಲೀಸರು ಎಲ್ಲಿ ತನಕ ಬಿಡ್ತಾರ ಅಂತ ಗೊತ್ತಿಲ್ಲ, ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಆದ್ರೂ ಸಹ ನಮ್ಮ ಹೋರಾಟವನ್ನ ಮುಂದುವರಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನ ಸೆಳೀತಾ ಇದ್ದೀವಿ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ನಿಯೋಗವನ್ನ ಕೊಂಡೋಗಿ ಮನವಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಬೆಂಗಳೂರಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲ ಇಲ್ಲಿದ್ರು, ರಾಮನಗರದಲ್ಲಿ ಇದ್ರು ಸಹ ನಮ್ಮ ಮನೆಗೂ ತಗೊಂಡೋಗಿ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅನೇಕ ಜನ ಹುಡುಗರಿಗೆ ಮನೆಗೆ ನೋಟಿಸ್ ಕೊಟ್ಟು ಕನ್ನಡ ಹೋರಾಟಗಾರರಿಗೆ ರೌಡಿಗಳ ರೀತಿಯಲ್ಲಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾನ್ಯ ಗೃಹ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳು ಕನ್ನಡ ಹೋರಾಟಗಾರರು ಬೀದಿಗೆ ಬರಬಾರ್ದು ಅನ್ನುವಂತ ನಿಲುವನ್ನ ಹೊಂದಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ವಾಟಾಳ್ ನಾಗರಾಜ್ ಅವರಿಗೆ ಅಂತ ಹಿರಿಯ ಹೋರಾಟಗಾರರನ್ನ ಹಿಡಿಯುವಂತದ್ದು, ಅವ್ರ ಮನೆಗೆ ಹೋಗುವಂತದ್ದು, ಅವ್ರಿಗೆ ನೋಟಿಸ್ ಕೊಡುವಂತದ್ದು ಇದು ಖಂಡನೀಯ. ವಿಧಾನಸಭೆಯಲ್ಲಿ ಅವರು ಅನೇಕ ಸಂದರ್ಭದಲ್ಲಿ ನಾಡಿನ ಪರವಾಗಿ ಹೋರಾಟವನ್ನ ಮಾಡಿದ್ದಾರೆ, ಕನ್ನಡಿಗರ ಪರವಾಗಿ ಹೋರಾಟ ಮಾಡಿದ್ದಾರೆ. ಅವರು ಕರೆದಿರುವಂತ ಬಂದು ಕನ್ನಡಿಗರ ಪರವಾದಂತ ಬಂದು, ಕನ್ನಡಿಗರಿಗಾಗಿ ಕರೆದಿರುವಂತ ಬಂದು ಸರ್ಕಾರ ಬೆಂಬಲ ಕೊಡಬೇಕಿತ್ತು. ಆದ್ರೆ ಹೋರಾಟಗಾರರಿಗೆ ನೋಟಿಸ್ ಕೊಡುವಂತದ್ದು, ಬಂಧಿಸುವುದನ್ನ ನಾನು ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತೀನಿ. ಹತ್ತಿಕ್ಕುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ MES ಗುಂಡಗಳನ್ನ ಇಲ್ಲಿ ತನಕ ಎಲ್ಲಿ ನೆಟ್ ಬೋಲ್ಟ್ ಅನ್ನ ಟೈಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಅಲ್ಲಿ ಅವರ ಸಚಿವರೇ ಹೋಗಿ ಮರಾಠಿಯಲ್ಲಿ ಭಾಷಣವನ್ನ ಮಾಡ್ತಾರೆ. ಇನ್ನೊಂದ್ ಕಡೆ DMK ಜೊತೆ ಚೆನ್ನಾಗಿರ್ತಾರೆ, ಅವ್ರು ನೆಟ್ ಬೋಲ್ಟ್ ಟೈಟ್ ಮಾಡ್ಲಿ. ಫಸ್ಟ್ ಕನ್ನಡ ಹೋರಾಟಗಾರನ ಯಾಕೆ ನೋಟಿಸ್ ಕೊಡೋದು ಬಂದ್ ಮಾಡೋದು ಮಾಡ್ತೀರಾ? MES ಗುಂಡಗಳ ಮೇಲೆ ಗುಂಡ ಕಾಯ್ದೆ ಹಾಕಿ ಬಂದ್ಸಿ ಎಲ್ಲಿ ಗಲಾಟೆ ಆಗ್ತವೆ? ಅವರೇ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಾಕಿದ್ರು, ಕಲ್ಲು ಹೊಡೆದ್ರು, ಅವ್ರ ಮೇಲೆ ಕೇಸ್ ಆಗಲ್ಲ. ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಇದೇ ರಾಜಕಾರಣಿಗಳು ಮಾಡ್ತಾರೆ. ಕನ್ನಡ ಹೋರಾಟಗಾರರು ಬೀದಿಗಿಳಿದ್ರೆ ಕನ್ನಡದ ಪರವಾಗಿ ಎಲ್ಲರೂ ಕಲ್ಲು ಎಸ್ತವ್ರ? ಕನ್ನಡ ಹೋರಾಟಗಾರರು ಬೆಂಕಿ ಹಾಕಿದಾರ? ಸ್ವಾಭಿಮಾನದಿಂದ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ಯಾರು ಪೇಮೆಂಟ್ ಗಿರಾಕಿಗಳು ಯಾರು ಇಲ್ಲ. ಇಲ್ಲಿ ಅವ್ರ ಹಣದಲ್ಲಿ ಬಂದಿದ್ದಾರೆ, ಸಾವಿರಾರು ಜನ ಹುಡುಗರು ಬಂದಿದ್ದಾರೆ. ಅಂದ್ರೆ ಕನ್ನಡದ ಬಗ್ಗೆ ಕಣದಲ್ಲಿ ಕನ್ನಡದ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಕನ್ನಡಕ್ಕಾಗಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧವಾಗಿದ್ದೀವಿ. ಕನ್ನಡಿಗರ ವಿರುದ್ಧ ಇದೇ ರೀತಿ ಏನಾದ್ರೂ ಗೂಂಡಾಗಿರಿ ಸರ್ಕಾರ ತಾಳಿದೆ ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಕೂಡಲೇ ಏನ್ ಯೋಜನೆಗಳನ್ನ ನೀವೇ ಘೋಷಣೆ ಮಾಡಿರೋದು ನಾವು ನಿಮ್ಮ ಹತ್ರ ಕೇಳಿಲ್ಲ, ನೀರ್ ಕೊಡಿ ಅಂತ ಕೇಳಿದೀವಿ. ಮೇಕೆದಾಟಿಗೆ ಯಾರು ನೀವು ಹೋಗಿ ಪಾದಯಾತ್ರೆ ಮಾಡಿ ಜಾತ್ರೆ ಮಾಡಿರೋದ್ರ ನೀವೇ ತಾನೆ? ಆ ಯೋಜನೆ ಜಾರಿಗೆ ತನ್ನಿ. ಏನ್ ಪ್ರಯತ್ನ ಪಡ್ತಾ ಇದ್ದೀರಾ? ಯಾವ ನಿಯೋಗ ಕರ್ಕೊಂಡು ಹೋಗಿದ್ದೀರಾ? ಎಷ್ಟು ಫಂಡ್ ಇಟ್ಟಿದ್ದೀರಾ? ಇದನ್ನ ಕೇಳ್ತಾ ಇದೀವಿ ನಾವು ಹೊಸ ಒತ್ತಾಯ ಮಾಡ್ತಾ ಇಲ್ಲ. ನೀವು ಏನ್ ಘೋಷಣೆ ಮಾಡಿದಿರೋ ಅದನ್ನ ಮಾಡಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ.